ಒಂದು ವರ್ಷದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮೊಬೈಲ್ಗಳು ಕಳವಾಗಿರುವ ಬಗ್ಗೆ CIR ಪೋರ್ಟಲಲ್ಲಿ ಮತ್ತು ನಮ್ಮ ಪೊಲೀಸ್ ಸೆಂಟ್ ಪೊಲೀಸ್ ಠಾಣೆ ಹಾಗೂ ಇತರ ಪೊಲೀಸ್ ಠಾಣೆ ಕಂಪ್ಲೇಂಟ್ಸ್ ಲಾಂಚ್ ಆಗಿದೆ. ಅದರ ಪೈಕಿ 315ಕ್ಕೂ ಹೆಚ್ಚು ಮೊಬೈಲ್ ಫೋನು ವ್ಯಾಲ್ಯೂಡ್ ಅರೌಂಡ್ 49 ಲಕ್ಷ ವರ್ತ್ ಮೊಬೈಲ್ ಫೋನ್ಸ್ನ ಇವತ್ತು ವಾರಸುದಾರರಿಗೆ ಒಂದು ಫಂಕ್ಷನ್ ಮಾಡಿ ಇವತ್ತು ವಾಪಸ್ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಸೆಂಟ್ ಪೊಲೀಸ್ ಆಫೀಸರ್ಸು ಎಲ್ಲ ಆಫೀಸರ್ಸು ಸೇರಿ ಇವತ್ತು ವಾಪಸ್ ಮೊಬೈಲ್ಸ್ನ ಹಸ್ತಾಂತರ ಮಾಡಿದ್ದೀವಿ. ಮೇಡಮ್, ಇತ್ತೀಚೆಗಷ್ಟೇ ಇದನ್ನು ಪೋರ್ಟಲ್ ಆರಂಭಿಸಿದ್ದೀರಿ, ಸಾರ್ವಜನಿಕರಿಂದ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಅಲ್ಲ, ಈ ಪೋರ್ಟಲ್ ಮೊದಲಿಂದನೂ ಇದೆ, ಬಟ್ ಈ ಒಂದು ಪ್ರೋಗ್ರಾಮ್ ಮಾಡುವ ಮುಖಾಂತರ CIR ಪೋರ್ಟಲ್ ಬಗ್ಗೆ ಇನ್ನೂ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಾಸ್ತಿ ಮಾಡಿದ್ದೀವಿ. ಸೊ ಯಾವಾಗ ಮೊಬೈಲ್ ಕಳುವಾಯಿತು ಅಂದ್ರೂ ಇಮಿಡಿಯೇಟ್ ಆಗಿ ಅದರ IMEI ನಂಬರನ್ನು CIR ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತು ರೆಕವರ್ ಮಾಡಲಿಕ್ಕೆ ಅನುವಾಗುತ್ತೆ. ಸಾರ್ವಜನಿಕರ ಸಹಕಾರ ಅಗತ್ಯ ಅಂತ ಹೇಳ್ತಾ ಇದ್ವಿ. ಹಂಗೆ ಒಂದು ಏನೋ ಒಂದು ಅನ್ಯಾಯ ನಡೆದಾಗ ಪೊಲೀಸರ ಗಮನಕ್ಕೆ ತಂದಾಗ ಅವ್ರ ಮೇಲೆ ಅವ್ರಿಗೆ ಸಮಸ್ಯೆ ನೀಡುವಂಥ ಕೆಲಸ ಆಗ್ತಾ ಇರೋದು ಪೊಲೀಸರು. ಅಲ್ಲ, ನೀವು ಯಾವ ಸಾರ್ವಜನಿಕರಿಗೆ ಮಾಡ್ತಾರೆ ಸಹಕಾರ ಕೊಡ್ತಾರೆ? ಅಲ್ಲಲ್ಲ, ನೀವು ಯಾವ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಆ ಪ್ರಕರಣದ ಬಗ್ಗೆ ಈಗ ಸಾಮಾನ್ಯವಾಗಿ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಅದು ಹಿನ್ನೆಲೆ ಏನಿತ್ತು ಹೇಗಿತ್ತು ಅಂತ ಹೇಳಿ ತಮಗೆ ಈಗಾಗಲೇ ಗೊತ್ತಿರಬಹುದು. ನಾವು ಯಾರು ಆಫೀಸರ್ಸ್ ಆಗಲಿ ಸಿಬ್ಬಂದಿ ಆಗಲಿ ಕೋಆಪರೇಷನ್ ಕೊಟ್ಕೊಂಡು ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಲಾ ಆ್ಯಂಡ್ ಆರ್ಡರ್ ಪೀಸ್ಫುಲ್ಲಾಗಿ ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ಏನು ಮಾಡಬೇಕು ಮಾಡ್ತಾ ಇದ್ದೀವಿ. ಅದರಲ್ಲಿ ಎಡುವಂಥವರು, ಅದರಲ್ಲಿ ಮಿಸ್ಟೇಕ್ ಮಾಡುವಂಥವರ ವಿರುದ್ಧ ಸಹ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳೋದ್ರ ಮೂಲಕ ನಾವು ಪೊಲೀಸರ ಮೇಲೆ ಭರವಸೆ ಇರಲಿ ಅನ್ನೋ ಮೆಸೇಜ್ನ ನಾವು ಸಾರ್ತಾ ಇದ್ದೀವಿ. ನೀವು ಹೇಳುವ ಪ್ರಕರಣ ಕುರಿತಂತೆ ನಾವು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ, ಅದರ ಬಗ್ಗೆ ವಿಚಾರ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. 1526 ಈ ಒಂದು ವರ್ಷದಲ್ಲಿ. ಸೊ ಔಟ್ ಆಫ್ 1526 315 ಆಲ್ಮೋಸ್ಟ್ ಅರೌಂಡ್ 25-30% ಮೊಬೈಲ್ ರಿಕವರಿ ಆಗಿದೆ. ಇನ್ನು ಉಳಿಕಿದ್ದು ಮೊಬೈಲ್ ಫೋನ್ಸ್ ಏನಿದೆ ಅದರ ರಿಕವರಿ ಕುರಿತಂತೂ ನಮ್ಮ ಕ್ರಮ ಜಾರಿಯಲ್ಲಿದೆ. ಈಗ ನೋಡಿ ಏನಾಗುತ್ತೆ, ಇವೆಲ್ಲ ಟೆಕ್ನಿಕಲ್. ಈಗ ಮೊಬೈಲು ಕಳುವಾಯಿತು ಅಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು IMEI ನಂಬರ್ ಟ್ರೇಸ್ ಆಗೋವರೆಗೆ ಕಷ್ಟ ಆಗುತ್ತೆ ನಮಗೆ. ನಮ್ಮ ಒಬ್ಬರು ಆಫೀಸರು ಮಾತಾಡ್ತಾ ಹೇಳ್ತಿದ್ರು, ಈಗ ಇನ್ನೊಂದು ಏನು ಕಳುವಾಗಿದ್ದು ಮೊಬೈಲಲ್ಲಿ ಜನ ಮೋಸ್ಟ್ಲಿ IMEI ನಂಬರು ಇಟ್ಕೊಂಡಿರೋದಿಲ್ಲ. ನಾವು ಮೊಬೈಲ್ IMEI ನಂಬರ್ ಕೊಡಿ ಅಂದರೆ IMEI ನಂಬರ್ ಮೋಸ್ಟ್ ಆಫ್ ದ ಕೇಸಸ್ ಇರೋದಿಲ್ಲ. IMEI ನಂಬರ್ ಎಲ್ಲಿವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿವರೆಗೆ ಅದನ್ನು ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ಆ ಮೊಬೈಲ್ ಆನ್ ಆಗೋವರೆಗೆ ನಮ್ಮದು ಸತತವಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದ್ಬಿಟ್ಟು ಇವತ್ತು ಮೊಬೈಲ್ ಕಳುವಾಯಿತು ಇನ್ನು 6 ತಿಂಗಳಲ್ಲಿ ಸಿಗುತ್ತೆ ಅಂತ ಅದರ ಏನು ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್ಸು. ಸತತವಾಗಿ ಸಿಬ್ಬಂದಿಯವರು ಅದನ್ನು ಒಂಥರ ಮಾನಿಟರ್ ಮಾಡ್ಕೊಂಡು ಬಂದಾಗ ಕ್ಲೂಸ್ ಸಿಗುತ್ತೆ, ಆವಾಗ ಬಂದಿರುತ್ತೆ. ಬದಲಾವಣೆ ಮಾಡಲಿಕ್ಕೆ ಅದೊಂದು ಜಾಲ ಇದೆ. IMEI ನಂಬರ್ ಬದಲಾವಣೆ ಜಾಲ ಇದೆ. ನಾವು ಏನು ನಮ್ಮ ನೇಬರಿಂಗ್ ಜಿಲ್ಲೆಯಲ್ಲಿ ಒಂದು ಕಡೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ನೇಬರಿಂಗ್ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ ನಮಗೆ. ಸೊ ಅದರ ಕುರಿತಂತೆಯೂ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಅದರ ಬಗ್ಗೆನೂ ಮಾಹಿತಿ ಮೇಡಮ್, ಈಗ ಇವತ್ತು ಬೆಳಗ್ಗೆ 5 ಗಂಟೆಗೆ ನಿರಂಜನ್ ಹಿರೇಮಠ ಅವರ PA ಅನ್ನು ಕಿಡ್ನಾಪ್ ಮಾಡಿ ಒಂದು 3 ಜನ ಕಾರಲ್ಲಿ ಬಂದಿದ್ದರು. ಈ ಒಂದು ಕುರಿತಂತೆ ಗಂಟಿಕೆರೆಯಲ್ಲಿ ನಮಗೆ ಮಾಹಿತಿ ಬಂದಿದೆ. ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು. ಸೊ ಇಮಿಡಿಯೇಟ್ ನಮ್ಮ ಆಫೀಸರ್ಸು ಅಲ್ಲಿ ಸ್ಥಳಕ್ಕೆ ಧಾವಿಸಿ ಮತ್ತು ಅವ್ರದ್ದು ಕಂಪ್ಲೇಂಟ್ ಏನಿದೆ ಅಂತ ಹೇಳಿ ಕಂಪ್ಲೇಂಟ್ ತಗೊಂಡಿದ್ದಾರೆ. ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಅದು ಏನಿದೆ ನಾವು ಇನ್ವೆಸ್ಟಿಗೇಷನಲ್ಲಿ ಮತ್ತೆ ಟ್ರಾಫಿಕ್ ಚಾಂಪಿಯನ್ಸ್ ಈಗ ಬಕ್ರೀದ್ ಹಬ್ಬದ ದಿವಸನೂ ತಾವು ನೋಡಿರ್ಬೋದು. ಆಲ್ಮೋಸ್ಟ್